ಏನು ಇಷ್ಟು ಸೀರಿಯಸ್ ಆಗಿ ಓದ್ತಿದ್ದಾಳೆ ಅಂತ ಅನ್ಕೊಂಡ್ರ? ನನ್ನ ಸೊಸೆ ಮಾಡೋದನ್ನೆಲ್ಲ ಈ ಬುಕ್ಕಲ್ಲಿ ಬರ್ದಿಡ್ತೀನಿ, ಅಲ್ಲ ಈ ಡೈರಿ ಬರ್ದಿಡ್ತೀನಿ. ಯಾಕಂದ್ರೆ ನನಗೇನಾದ್ರೂ ಆಗಿ ಹೋಗ್ಬಿಟ್ರೆ ಇದಕ್ಕೆ ಕಾರಣ ಯಾರು ಅಂತ ಗೊತ್ತಾಗ್ಬೇಕಲ್ಲ. ಟಾರ್ಚರ್ ಕೊಡ್ತಾವಳೆ ನನ್ನ ಸೊಸೆ ಅಂತ ಗೊತ್ತಾಗ್ಬೇಕು, ಅದಕ್ಕೆ ಬರಿತಾ ಇದ್ದೀನಿ. ಹಾ ಸೊಸೆ ತಗೊಂಡು ಬಟ್ಟೆನ ಕುಡಿತೀನಿ. ಬೆಳಗ್ಗೆ ಟೀ ಕೊಟ್ಟರು ಬರ್ದಿಡ್ತೀನಿ, ಮಧ್ಯಾಹ್ನ ಊಟ ಕೊಟ್ಟರು ಬರ್ದಿಡ್ತೀನಿ, ರಾತ್ರಿ ಊಟ ಕೊಟ್ಟರು ಬರ್ದಿಡ್ತೀನಿ. ಯಾರು ನಮ್ಮಂಗಿಲ್ಲ. ಇದೇನೇದು ಟೀನ ಕಪ್ಪಲ್ಲಿ ಕೊಡು ಅಂತಂದ್ರೆ ಇದೇನೇ ಡಬ್ಬದಲ್ಲಿ ಕೊಡ್ತಾ ಇದೆಯಾ? ಏನೇ ಬಂದಿದೆ ನೀವು ದೊಡ್ಡವಾಗ ಅತ್ತೆಗೆ ಈ ಥರ ನಾ ಟ್ರೀಟ್ ಮಾಡೋದು? ಹೊಡೆದ್ಬಿಟ್ಯಾ? ಅದನ್ನೂ ಹೊಡೆದ್ಬಿಟ್ಯಾ? ಮುಗೀತು. ಒಂದಿನ ಈ ಮನೇನೂ ಹೊಡೆದ್ಬಿಟ್ಯಾ ಅನ್ಸುತ್ತೆ. ಇವತ್ತು ಇದ್ರಲ್ಲಿ ಕೊಟ್ಟಿದ್ಯಾ, ನಾಳೆ ದೊಡ್ಡ ಡಬಲ್ ಕೊಟ್ಬಿಟ್ಯಾ ಅನ್ಸುತ್ತೆ ಟೀನ. ಮನೆಯಲ್ಲಿ ಒಂದು ಟೀ ಕಪ್ ಇಲ್ಲ ಅಂದ್ರೆ ಇದೇ ಗತಿ ನಮ್ಮ ಮನೆಯಲ್ಲಿ. ಇದರಲ್ಲೇ ಟೀ ಕುಡ್ಕೋಬೇಕು, ಇದರಲ್ಲೇ ಬಾಕ್ಸ್ ಕೊಟ್ಕೊಂಡು ಹೋಗ್ಬೇಕು, ಇದರಲ್ಲೇ ತಿನ್ಬೇಕು, ಟೀ ಇದರಲ್ಲೇ ಕುಡಿಬೇಕು. ಹೇಳಕ್ ಹೋಗ್ಬಿಡು, ನಮ್ಮ ಮನೇಲಿ ಏನು ಸಿಕ್ಕಿಲ್ಲ ಅಂದ್ರೆ ಇದೆ. ಇದನ್ನ ಇವತ್ತು ಡೈರಿಲಿ ಬರೀತೀನಿ, ಗೊತ್ತಾಗ್ಲಿ ಎಲ್ಲರಿಗೂ ನನ್ನ ಸೊಸೆ ಹೆಂಗೆ ಇದರಲ್ಲಿ ಟೀನ ನನಗೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು. ಟೀ ಕಪ್ನ ಹೊಡೆದಾಕ್ಬಿಟ್ಟು ನನಗೆ ಇದರಲ್ಲಿ ಈ ಬಾಕ್ಸಲ್ಲಿ ಟೀ ಕೊಟ್ಟಿದ್ದಾಳೆ ಅಂತ ಮೊದಲು ಬರೀತೀನಿ. ಮೊದಲು ಫಸ್ಟ್ ಪೇಜಲ್ಲಿ ಇದೇ ಇರಬೇಕು, ಎಂತ ಟಾರ್ಚರ್ ಮಾಡ್ತಿದ್ದಾಳೆ ನನ್ನ ಸೊಸೆ ಅಂತ ಗೊತ್ತಾಗಬೇಕು. ಕುಡಿಸ್ತೀಯಾ ಕಣೆ ಇದ್ರಲ್ಲಿ, ಇವತ್ತು ಇದನ್ನು ಕುಡಿಸ್ತೀಯಾ, ನಾಳೆ ಡಬ್ರಿಲಿ ಕುಡಿಸ್ತೀಯಾ ನನಗೆ ಟೀನ? ಕುಡಿಸು ಎಷ್ಟು ದಿನ ಅಂತ ಇಂಥದ್ರಲ್ಲಿ ಕುಡಿಸ್ತೀಯ ಅಂತ ನೋಡ್ತೀನಿ ಹೊಡೆದಾಕ್ಬಿಟ್ಟು. ನಮ್ಮ ಮನೇಲಿ ನನ್ನ ಸೊಸೆ ಸಂತೆಗೆ ಹೋಗ್ಬಾರೆ ಅಂದರೆ ತುಂಬ ಖುಷಿಯಿಂದ ರೆಡಿ ಆಗಿಬಿಡ್ತಾಳೆ. ಆದರೆ ಆದಷ್ಟು ಬೇಗ ಯಾಕೆ ರೆಡಿ ಆಗಿ ಅಂತ ನನ್ನ ತಲೆಯಲ್ಲಿತ್ತು. ಅದು ಹೋಗ್ಲಿ ಬಿಡು, ಏನೋ ಪಾಪ ಎಲ್ಲ ಕೆಲಸ ಮುಗಿಸ್ ಹೋಗ್ಬೇಕಲ್ಲ ಅಂತ ಅನ್ಕೊಂಡಿದ್ದೆ. ಲೇಟಾಗಿ ಹೋದ್ರೆ ಲೇಟೆಸ್ಟಾಗಿ 10 ರೂಪಾಯಿ ಉಳಿಯುತ್ತೆ ಅಂತ. ಯಾಕಂದರೆ ಎಲ್ಲ ಕಡಿಮೆ ರೇಟ್ ಮಾಡಿಬಿಟ್ಟಿರ್ತಾರೆ ಸಂತೆ ಮುಗಿತಾ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಲೇಟೆಸ್ಟಾಗಿ 10 ರೂಪಾಯಿ ಉಳಿಸ್ಕೊಂಡು ತನ್ನ ಹತ್ರ ಇಟ್ಕೋತಾಳೆ. ಆದರೆ ಹೇಳ್ತಾಳೆ ಇನ್ನೂ 10 ರೂಪಾಯಿ ನನ್ನ ಕೈಯಿಂದ ಜಾಸ್ತಿ ಓಟು ಅಂತ. ಅದನ್ನು ಬಂದು ಇನ್ನೂ 10 ರೂಪಾಯಿ ನಮ್ಮ ಹತ್ರ ಉಸ್ಲಿ ಮಾಡ್ಕೋತಾಳೆ. ಟೋಟಲ್ ಆಗಿ 20 ರೂಪಾಯಿ ಉಳಿಸ್ತಾಳೆ. ಆ 20 ರೂಪಾಯಿನೂ ನಮ್ಮ ಹತ್ರ ಉಸ್ಲಿ ಮಾಡ್ತಾವಳಲ್ಲ ನನ್ನ ಸೊಸೆ. ಏನು ಹೇಳ್ಬೇಕು ನಾನು, ಯಾವ ಬಾಯಿಂದ ಹೇಳ್ಬೇಕು ನಾನು? ಅದೇ ಮಾಡಿ ಅದನ್ನು ಬರ್ದಿರ್ತೀನಿ ಡೈರಿ. 20 ರೂಪಾಯಿ ಉಳಿಸ್ತಾಳೆ ಗಂಡನ ಮನೆದು. ಇಷ್ಟೆಲ್ಲ ದೌರ್ಜನ್ಯ ಆದ್ರೂ ನಾನು ಈ ಮನೇಲಿ ಇದ್ದೀನಲ್ಲ ಅತ್ತೆ ಅನ್ಸ್ಕೊಂಡು. ಎಷ್ಟು ದಿನ ಆಗುತ್ತೆ ಅತ್ತೆ ಮೇಲೆ ದೌರ್ಜನ್ಯ? ಎಷ್ಟು ದಿನ ಆಗುತ್ತೆ? ಆಗಲಿ ನೋಡೋಣ, ಎಷ್ಟು ದಿನ ಮಾಡ್ತಾಳೆ ಮಾಡಲಿ ನೋಡೋಣ. ಬಿಡ್ತೀನ ಇವಳ? ಯಾವ್ದು ಉಳಿಸ್ತಿದ್ದಾಳೆ, ಯಾವ್ದು ಹಾಳು ಮಾಡ್ತಿದ್ದಾಳೆ ಅಂತ ಎಲ್ಲ ಡೈರಿ ಬರ್ದಿಡ್ತೀನಿ. ನಾಳೆ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಬೇಕಲ್ಲ, ಅದಕ್ಕೆ ಮಾಡಿ ಎಷ್ಟು ದಿನ ಮಾಡ್ತೀಯ ಮಾಡಿ. ಎಷ್ಟು ದಿನ ನಿನ್ನ ನಾಟಕನ ನಾನು ನೋಡ್ತೀನಿ ಈ ಥರ ಆಡ್ತೀಯ ಅಂತ. ಕಣ್ಣಾರೆ ಕಣ್ಣಿದ್ದನ್ನೆಲ್ಲ ಬರ್ದಿಡ್ತೀನಿ, ಬಿಡೋದಿಲ್ಲ. ಹಾ ಸೊಸೆ, ಟೀ ಕಾಪಿ ಏನು ಬೇಡ, ಸದ್ಯಕ್ಕೆ ಊಟ ಕೊಟ್ಟರೆ ತಿಂದು ಬಿಡ್ತೀನಿ. ಯಾಕಂದ್ರೆ ಅಷ್ಟೊಂದು ಹಸುವಾಗಿದೆ. ಟೀ ತಂದ್ಯಾವ? ನೀನು ಕೊಡ್ತೀಯಾ? ನಿನ್ನ ಗಂಡು ಕೊಟ್ಬಿಟ್ಯಾ? ಕೊಡ್ದೆ ಇನ್ನೇನು ಮಾಡಿದೆ? ಇದನ್ನು ಡೈಲಿ ಬಿಡೋದಿಲ್ಲ, ಇನ್ನು ಈ ಜನ್ಮದಲ್ಲಿ ಬಿಡೋದಿಲ್ಲ. ಈ ಜನ್ಮದ ಬೇತಾಳನೇ ನಾನು ನಿನಗೆ. ಇಟ್ಬಿಟ್ಟು ಮಳ್ಳಿ ನಾಟಕ ಮಾಡ್ತಾಳೆ. ಈಗ ಹೊಸದಾಗಿ ಬಂದಿದ್ದಾಳಲ್ಲ, ಅದಕ್ಕೆ ನಾಟಕ ಮಾಡ್ತಾಳೆ. ಹೋಗ್ತಾ ಇವುದು ಗೊತ್ತಾಗುತ್ತೆ. ನಾವು ನೋಡಿಲ್ವಾ ಇಂಥ ಆಟ ಆಡೇ ಬಂದಿಲ್ಲ ಈ ಮನೆ ಬರಬೇಕಾದ್ರೆ. ಅಯ್ಯೋ ನುಲಿತಾಳೋ ಬೇಡ ನುಲಿತಾಳೆ. ಅವನು ನೀನು ನೋಡೋಕೆ ಎಡ್ಕೊಂಡು ಸಾಲ ಬಿಟ್ಬಿಟ್ಟಿದ್ರೆ ನನಗೆ 4 ದೇವ್ರು ಕಣ್ಣು ಕೊಟ್ಬಿಟ್ಟು ಅವನು ನಿಗಿರೋಬರ 4 ಕಣ್ಣು ಹೋಗ್ಬಿಟ್ಟಿತ್ತು ಅನ್ಸುತ್ತೆ. ಇಂಥ ಆಟ ಆಡ್ಬಿಟ್ಟೆ ಅಲ್ವಾ ಇಲ್ಲಿ ಕೂತ್ಕೊಂಡಿರೋದು. ಎತ್ತಿನ ಆಡ್ತಾ ಅಡ್ಲಿ ನೋಡೋಣ. ಚೆನ್ನಾಗಿದೆ ಟೀ, ಚೆನ್ನಾಗಿದೆ ಸೊಸೆ, ತುಂಬ ಚೆನ್ನಾಗಿದೆ. ಕೊಡದೆ ಹಳಾದು ನನಗೆ ಕೋಳಿ ಕಂಡ್ರೆ ಆಗೋಲ್ತು, ನಾ ಕಂಡ್ರೆ ಆಗಲ್ಲ. ಇನ್ನು ಎಷ್ಟಂತ ಹುರಿತಾವೇನು ನನ್ನ ಮೇಲೆ, ಇನ್ನು ಏಟಂತ ಹುರಿತಾವೇನು ನೋಡ್ಬೇಕಾಗೈತಿ, ನಾನು ಕಾಣಬೇಕಾಗೈತಿ. ನನ್ನ ಕೈಗೆ ಸಿಗಬೇಕು ನನ್ನ ಕೋಳಿ ಕಾಲು ಮುರಿದಾಗ. ಹಂಗ ಗೋಣ್ ಮುರಿದಂಗೆ ಬಿಟ್ಬಿಡ್ತೀನಿ. ಕೋಳಿ ಕಾಲು ಮುರಿದಕ್ಕೆ ಸಿಗಬೇಕು. ದರ ಅಂತ ಹೇಳ್ಕೊಂಬಂದು ಇಟ್ಟಿನ ಚೀಲ ಹರಿತಾರಲ್ಲ ಹಂಗೆ ಹರಿದು ಬಿಡ್ತೀನಿ. ನಮ್ಮ ಸಸಿ ಒಂದು ಕೋಳಿ ನೋಡ್ಕೊಳಂಗಿಲ್ಲ, ಒಂದು ನಾಯಿ ನೋಡ್ಕೊಳಂಗಿಲ್ಲ. ಏನಾತ ಅತ್ತಿನ ಕೇಳಬೇಕು, ಹೋಗಿ ಅತ್ತಿನ ಬಾಯ್ ಮಾಡ್ಬೇಕು, ಅತ್ತಿನ ನಿಷ್ಠರಾಗಬೇಕು ಎಲ್ಲರಿಗೆ, ಉಣೆ ಮಂದಿಗೆ. ಅತ್ತಿ ಬಿಟ್ಟು ಸೊಸಿ ಮಾತ್ರ ಒಂದು ಯಾಕಾಗೈತಿ ಏನಾಗೈತಿ ಅಂತ ಬಂದು ಕೇಳಂಗಿಲ್ಲ. ಅದನ್ನ ಮಾರ್ಕೊಂಡು ತಿನ್ಬೇಕಾದ್ರೆ ಕೇಳ್ತಾವಳು ಸೊಸಿ ಬಂದು. ಅತ್ತಿರಿ ಮನೆ ಕುಳಿ ಮರಿದ್ರಲ್ಲ ರೊಕ್ಕ ಅಂತಲ್ಲ, ಏನು ಮಾಡಿದ್ರಿ? ಬಾಲೆ ಬಂದು ಕೇಳು ಏನಾಗೈತಂತ. ನಿಮ್ಮ ಅತ್ತಿ ನೀನೇ ಕೇಳವಲ್ಲ ಏನು? ನಿಮ್ಮ ಅತ್ತಿಗೆಲ್ಲ ಬಂದು ಹಿಂಗೆ ಬಾಯ್ ಮಾಡಕತ್ತಾರ. ಅತ್ತಿ ಕೋಳಿ ಕಾಲು ಮುರಿದಾರಂತ ಜಗಳ ತಗೊಂಡಿದ್ರಂದ್ರೆ ಬಂದು ಒಂದು ಮಾತು ಕೇಳವಲ್ಲ, ಅಷ್ಟು ಮಾತಾಡಕತ್ತಾಳ ಅಂತ ಹೇಳಿದ್ರೆ ನನ್ನ ಸೊಸಿ ಹೇಳ್ತಾಳ, ಅತ್ತಿ ಮಂದಿ ಕೊಟ್ಟಾಗ ಯಾಕೆ ಸುಮ್ಮನೆ ಜಗಳ ಮಾಡ್ತೀರಿ? ಸುಮ್ಮನೆ ನಿಮ್ಗೆ ಎದಕ್ಕೆ ಬೇಕಾಗೈತಿ? ಸುಮ್ಮ ಕುಂದ್ರಿ, ನಾವ ಸುಮ್ಮ ಕುತ್ಕೊಂಡು ನಿಮ್ದೇನು ಅಂತ ಹೇಳ್ತಾಳ ನನಗೆ. ಏನು ಕೋಳಿ ಕಾಳು ಒಂದು ನೀರಿರಲಿಲ್ಲ, ಒಂದು ಕಾಳು ಹಾಕಲಿಲ್ಲ, ಒಂದು ನಾಯಿಗೆ ಅನ್ನ ಹಾಕಲಿಲ್ಲ, ನೀರಿರಲಿಲ್ಲ. ಅವಕ್ಕೆ ಒಟ್ನಾಗ ಏನು ಹೋದ್ರೆ ಹತ್ತಿರ ಹೋಗಿರ್ತೈತಿ, ಯಾಕೆ ತಲೆ ಕೆಡಿಸ್ಕೋಬೇಕು ನಾವು?